ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ಸಿಂಪಲ್ಲಾಗಿ ಸೌತೆಕಾಯಿ ಪಲ್ಯನ ಹೇಗೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ತುಂಬ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಒಂದು ಟೈಮು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಬಾಣಲೆ ಇಟ್ಕೊಂಡು ನಾನು ಇಲ್ಲೊಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆನೂ ಕೂಡ ಚೆನ್ನಾಗಿ ಸಿಡ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ಇದು ಸಾಂಬಾರು ರೆಸಿಪಿನೂ ಕೂಡ ಹಾಕಿದ್ದೀನಿ ಸೌತೆಕಾಯಿದು, ಅದನ್ನು ಕೂಡ ನೋಡಿ. ಒಂದು 10 ನಿಮಿಷದಲ್ಲಿ ಎರಡನ್ನೂ ಕೂಡ ಮಾಡ್ಕೋಬೋದು. ಅಷ್ಟು ಸಿಂಪಲ್ಲಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ಕೂಡ ಫ್ರೈ ಆಗಿದೆ. ಇಷ್ಟು ಫ್ರೈಯರೇ ಸಾಕು. ಇದಕ್ಕೆ ನಾನು ಒಂದೇ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸೌತೆಕಾಯಿ ಅಳತೆಯಲ್ಲಿ ಮಾಡಿ ತೋರಿಸ್ತೇನೆ. ನೀವು ಎಷ್ಟು ತೊಗೋತೀರ ಅದ್ರ ಮೇಲೆ ಸಾಂಬಾರು ಪೌಡರನ್ನು ಹಾಕೋಬೇಕಾಗುತ್ತೆ. ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಎಣ್ಣೆಲೇ. ಈಗ ಇದು ಕೂಡ ಆಗಿದೆ. 1 ನಿಮಿಷ ಎಣ್ಣೆಲೇ ಮಿಕ್ಸ್ ಮಾಡ್ಕೊಂಡು ಇದು ಕೂಡ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಹುಳಿ ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ. ನೀವು ಮಾಮೂಲಿ ಜಾಮೂನ್ ಟೊಮೆಟೊ ಹಣ್ಣಾರೆ 2 ಹಾಕ್ಕೊಳ್ಳಿ, ಹುಳಿ ಟೊಮೆಟೊ ಹಣ್ಣಾರೆ 1 ಸಾಕು. ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳೋಣ. ಇದಕ್ಕೇನೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನೂ ಕೂಡ ಹಾಕೊಳ್ಳೋಣ. ಟೊಮೆಟೊ ಹಣ್ಣಿನ ಜೊತೆನೇ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಬೇಗ ಸಾಫ್ಟಾಗಿ ಬೇಯುತ್ತೆ. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು, ಇಷ್ಟಾದರೆ ಸಾಕು ಗ್ರೇವಿ. ಈಗ ಇದಕ್ಕೆ ನಾನಿಲ್ಲಿ 1-2 ಸೌತೆಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ತಿಲ್ಲೂ ಕೂಡ ನಾನು ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೇ ಸೌತೆಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಿಂಗೆ ಕೈಯಲ್ಲೇ ತೆಗ್ದಾಕಿ ನೀರಿದ್ರೆ ಸೌತೆಕಾಯಿಲೆ ಅದು ನೀರು ಹಾಕೋದು ಬೇಡ, ಬರೀ ಸೌತೆಕಾಯಿ ಮಾತ್ರ ಹಾಕೋಣ. ನಾವು ಮಾಮೂಲಿ ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸೌತೆಕಾಯಲ್ಲಿ ಮಾಡ್ತಿರೋದು. ತುಂಬಾ ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಸಿಂಪಲ್ಲು, ಒಂದು 2-3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಏನು ಬೇಯಿಸೋದೇನು ಬೇಡ, ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ತುಂಬ ಜಾಸ್ತಿ ಬೆಂದರೆ ಸಾಫ್ಟ್ ಆಗುತ್ತೆ. ಒಂದು 4ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ. ಈಗ ಒಂದು 2 ನಿಮಿಷ ಆಗಿದೆ ನೋಡ್ಬೋದು. ಈಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಪಲ್ಯನ ಮಾಡಿಕೊಟ್ರೆ ಸೌತೆಕಾಯಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಮಾತ್ರ. ಈಗ ಇದು ರೆಡಿಯಾಗಿದೆ. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮುಚ್ಚಳ ತೆಗೆದ್ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಟೈಮು ಏನು ತಗೊಳ್ಳಲ್ಲ, ಒಂದು 5 ನಿಮಿಷದಲ್ಲೇ ಆಗೋಗುತ್ತೆ. ಈಗ ಇದಕ್ಕೇ ನೀವು ಬೇಕು ಅಂದರೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಕಿಲ್ಲ, ನಿಮ್ಗೆ ಬೇಕು ಅಂದರೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಅಥವಾ ಕೊಬ್ಬರಿ ತುರಿ ಯಾವುದನ್ನಾರು ಹಾಕೋಬೋದು. ನಾನು ಇವಾಗೊಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಮಾಡಿ ನೋಡಿ, ಸೌತೆಕಾಯಿ ಸಾಂಬಾರು ಹಾಗೆ ಪಲ್ಯ ಎರಡನ್ನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಮೇಲೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನೂ ಕೂಡ ಹಾಕಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಒಂದು 10 ನಿಮಿಷದಲ್ಲಿ ಸಾಂಬಾರು ಹಾಗೆ ಪಲ್ಯನ ಮಾಡ್ಕೋಬೋದು. ಸಾಂಬಾರು ರೆಸಿಪಿದನ್ನು ನಾನು ಫಸ್ಟೇ ವಿಡಿಯೋ ಹಾಕಿದ್ದೀನಿ. ಎರಡನ್ನೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ